Today discussion about specific learning disability. Meaning. Specific learning disability is a group of disabling conditions that hampers a person's ability to listen, think, speak, write, spell or do mathematical calculations. One or more of these abilities may be impaired. ಅಂದರೆ ಇಲ್ಲಿ ನಿರ್ದಿಷ್ಟ ಕಲಿಕೆಯ ನ್ಯೂನತೆಗಳು ಅಂತ ಕರೀತಾರೆ ಇದನ್ನ. ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಅಂದರೆ ಈ ನಿರ್ದಿಷ್ಟ ಕಲಿಕೆಯ ನ್ಯೂನತೆಗಳಲ್ಲಿ ಅಂದರೆ ಏನಂದರೆ ಯಾವ ವ್ಯಕ್ತಿ ಅಥವಾ ವಿದ್ಯಾರ್ಥಿ ಅಥವಾ ಮನುಷ್ಯನಿಗೆ ಕೇಳಲಿಕ್ಕೆ ಲಿಸನ್ ಅಥವಾ ಕೇಳಲಿಕ್ಕೆ ಏನಾಗುತ್ತೆ, ಕೇಳಲಿಕ್ಕೆ ಅಸಾಧ್ಯ ಆಗದೆ ಇರತಕ್ಕಂಥದ್ದು, ಆಲೋಚನೆ ಮಾಡಲಿಕ್ಕೆ ಆಗದೆ ಇರತಕ್ಕಂಥದ್ದು, ಮಾತಾಡಲಿಕ್ಕೆ ಆಗದೆ ಇರತಕ್ಕಂಥದ್ದು, ಬರೀಲಿಕ್ಕೆ ಆಗದೆ ಇರತಕ್ಕಂಥದ್ದು ಅಥವಾ ಅದನ್ನು ಪ್ರನೌನ್ಸ್ ಮಾಡಲಿಕ್ಕೆ ಆಗದೆ ಇರತಕ್ಕಂಥದ್ದು ಅಥವಾ ಈ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಏನು ಬೇಸಿಕ್ ಇರುತ್ತಲ್ಲ ಅದನ್ನು ಮಾಡೋಕ್ಕಾಗದೆ ಇರತಕ್ಕಂಥ ಈ ಸಿಂಪ್ಟಮ್ಸಲ್ಲಿ ಅಥವಾ ಈ ಒಂದು ಕ್ಯಾರೆಕ್ಟರ್ಸಲ್ಲಿ ಯಾವುದಾದರೂ ಒನ್ ಆರ್ ಮೋರ್ ಒಂದಕ್ಕಿಂತ ಹೆಚ್ಚು ಎಬಿಲಿಟೀಸ್ನ ಅಸಾಧ್ಯವಾದರೆ ಅಸಮರ್ಥತೆಯನ್ನು ಇದ್ದರೆ ನಾವು ಆ ವ್ಯಕ್ತಿಯನ್ನು ಅಥವಾ ಆ ವಿದ್ಯಾರ್ಥಿಯನ್ನು ಅಥವಾ ಒಬ್ಬ ಮನುಷ್ಯನನ್ನು ಏನು ಮಾಡ್ತೀವಿ, ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಪರ್ಸನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಇಂಟರ್ಫಿಯರೆನ್ಸ್ ವಿತ್ ದ ನಾರ್ಮಲ್ ಲರ್ನಿಂಗ್ ಪ್ರೋಸೆಸ್ ಆಫ್ ದ ಪರ್ಸನ್. ಅಂದರೆ ಒಬ್ಬ ನಾರ್ಮಲ್ಲಾಗಿ ಒಬ್ಬ ವ್ಯಕ್ತಿ ಕಲಿತಕ್ಕಂಥ ಪ್ರಕ್ರಿಯೆಗೂ ಕಂಪೇರ್ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಒಳಗಾದಂಥವರು ತುಂಬ ಡಿಫ್ರೆನ್ಸನ್ನು ಕಾಣ್ತೀವಿ. ಅಂದರೆ ಅವ್ರಿಗೆ ಹೇಳಿದ್ದನ್ನು ಪ್ರೊನೌನ್ಸ್ ಮಾಡ್ಲಿಕ್ಕೆ ಬರದೇ ಇರ್ಬೋದು, ಬರೀಲಿಕ್ಕೆ ಬರದೇ ಇರ್ಬೋದು, ಅಥವಾ ಅದನ್ನ ಕೇಳಲಿಕ್ಕೆ ಆಗದೆ ಇರ್ಬೋದು, ಅಥವಾ ಅದನ್ನು ಬರೀಲಿಕ್ಕೆ ಆಗದೆ ಇರತಕ್ಕಂಥ ಸ್ಥಿತಿಯನ್ನು ನಾವು ಈ ಒಂದು ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸಲ್ಲಿ ಕಾಣ್ತೀವಿ. ದ ಟರ್ಮ್ ಡಸ್ ನಾಟ್ ಇನ್ಕ್ಲೂಡೆಡ್ ಲರ್ನಿಂಗ್ ಪ್ರಾಬ್ಲಮ್ಸ್. ಸೊ ನಾವು ಇದನ್ನೇನಂತೀವಿ ನಾವು ಈ ಥರ ಸಮಸ್ಯೆಯನ್ನು ನಾವು ಲರ್ನಿಂಗ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ದಟ್ ಆರ್ ಪ್ರೈಮರಿಲಿ ದ ರಿಸಲ್ಟ್ ಆಫ್ ವಿಜುವಲ್, ಹಿಯರಿಂಗ್ ಆರ್ ಮೋಟರ್ ಡಿಸಬಿಲಿಟೀಸ್. ಅಂದರೆ ನಾವು ಇದನ್ನು ದೃಷ್ಟಿಗೆ ಸಂಬಂಧಪಟ್ಟಂಥ, ಕಿವಿಗೆ ಸಂಬಂಧಪಟ್ಟಂಥ, ಹಾಗೆ ಚಲನೆಗೆ ಸಂಬಂಧಪಟ್ಟಂತೆ ಮತ್ತು ಮೆಂಟಲ್ ರಿಟಾರ್ಡೇಷನ್ ಅಥವಾ ಮಾನಸಿಕ ಬುದ್ಧಿಮಾಂದ್ಯತೆ ಕರಿತೀವಲ್ಲ ಅದಕ್ಕೆ ಆಫ್ ಎಮೋಷ್ನಲ್ ಡಿಸ್ಟರ್ಬೆನ್ಸಸ್, ಸಂವೇಗಾತ್ಮಕವಾಗಿ ಅವರು ಡಿಸ್ಟರ್ಬ್ ಆಗಿರೋದು, ಆಫ್ ಎನ್ವೈರ್ಮೆಂಟಲ್, ಕಲ್ಚರಲ್ ಆ್ಯಂಡ್ ಎಕನಾಮಿಕ್ ಡಿಸ್ಅಡ್ವಾಂಟೇಜ್. ಇವೆಲ್ಲ ರೀತಿಯ ಸಮಸ್ಯೆಗಳನ್ನು ಅವರ ಪರಿಸರದ ಪ್ರಭಾವದಿಂದ ಅಥವಾ ಅವರ ಸಾಂಸ್ಕೃತಿಕ ಪ್ರಭಾವದಿಂದ ಹಾಗೂ ಅವರ ಆರ್ಥಿಕ ಸ್ಥಿತಿಯಿಂದ ಅವರ ಆರ್ಥಿಕ ಅನಾನುಕೂಲಗಳಿಂದ ಈ ರೀತಿಯ ಒಂದು ಸಮಸ್ಯೆಯನ್ನು ಅವರು ಅನುಭವಿಸ್ತಾ ಇರ್ತಾರೆ. ಅದರ ಎಕ್ಸಾಂಪಲ್ ಆಫ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸಲ್ಲಿ ಯಾವುದಪ್ಪ ಅಂದರೆ ಡಿಸ್ಲೆಕ್ಸಿಯಾ ಅಂದರೆ ಈಸ್ ದ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಇನ್ ರೀಡಿಂಗ್. ಚಿಲ್ಡ್ರನ್ ಅಫೆಕ್ಟೆಡ್ ವಿತ್ ಡಿಸ್ಲೆಕ್ಸಿಯಾ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ರೀಡ್. ಅಂದರೆ ಓದಲಿಕ್ಕೆ ಬರದೇ ಇರತಕ್ಕಂಥದ್ದು, ಇದು ಕಲಿಕೆ ನ್ಯೂನತೆ ಅಂತ ಕರಿತೀವಿ. ಇದನ್ನು ಡಿಸ್ಲೆಕ್ಸಿಯಾ ಅಂತಕ್ಕಂಥದ್ದನ್ನು ನಾವು ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸಲ್ಲಿ ಕಾಣ್ತೀವಿ. ಇದರ ಒಂದು ಪ್ರಮುಖವಾದ ಲಕ್ಷಣ ಏನಪ್ಪ ಅಂದರೆ ರೀಡಿಂಗ್ ಮಾಡಲಿಕ್ಕೆ ಅಥವಾ ಅದನ್ನು ಬರೀಲಿಕ್ಕೆ ತುಂಬ ಡಿಫಿಕಲ್ಟ್ ಆಗೋದನ್ನ ಕಾಣ್ತೀವಿ. ಇಟ್ ಅಕರ್ಸ್ ಇನ್ ಚಿಲ್ಡ್ರನ್ ವಿತ್ ನಾರ್ಮಲ್ ವಿಷನ್ ಆ್ಯಂಡ್ ಇಂಟೆಲಿಜೆನ್ಸಿ. ಯಾರು ಇದಕ್ಕೊಳಗಾಗುತ್ತೆ ಅವ್ರಿಗೆ ವಿತ್ ನಾರ್ಮಲ್ ವಿಷನ್ ಇರುತ್ತೆ, ಹಾಗೆ ನಾರ್ಮಲ್ ಇಂಟೆಲಿಜೆನ್ಸಿನೂ ಇರುತ್ತೆ, ಬಟ್ ಅವ್ರಿಗೇನಾಗಿರುತ್ತೆ, ಬರೀಲಿಕ್ಕೆ ಬರೋದಿಲ್ಲ. ಸಿಂಪ್ಟಮ್ಸ್ ಆಫ್ ಡಿಸ್ಲೆಕ್ಸಿಯಾ ಇನ್ ಸ್ಕೂಲ್ ಗೋಯಿಂಗ್ ಕಿಡ್ಸ್. ಈ ಒಂದು ಸಿಂಪ್ಟಮ್ ಏನಾಗಿರುತ್ತೆ, ಸ್ಕೂಲ್ಗೆ ಹೋಗ್ತಕ್ಕಂಥ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ರೀಡಿಂಗ್ ವೆಲ್ ಬಿಲೋ ದ ಎಕ್ಸ್ಪೆಕ್ಟೆಡ್ ಲೆವೆಲ್ ಫಾರ್ ಏಜ್. ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಏಜ್ಗಿಂತ ಚೆನ್ನಾಗಿ ಅವ್ರು ಏನು ಮಾಡ್ತಾರೆ, ಬರೀಲಿಕ್ಕೆ ಮಾಡ್ತಾರೆ. ಪ್ರಾಬ್ಲಮ್ಸ್ ರಿಮೆಂಬರಿಂಗ್ ದ ಸೀಕ್ವೆನ್ಸಸ್. ಅವ್ರು ಜ್ಞಾಪಿಸ್ಕೊಂಡಂಗೆಲ್ಲ ಅವರ ಸಮಸ್ಯೆಯನ್ನು ಅದಕ್ಕೆ ಒಳಗಾಗ್ತಾ ಹೋಗ್ತಾರೆ. ಡಿಫಿಕಲ್ಟಿ ಇನ್ ಸೀಯಿಂಗ್ ಸಿಮಿಲ್ಯಾರಿಟೀಸ್ ಆ್ಯಂಡ್ ಡಿಫರೆನ್ಸಸ್ ಇನ್ ಲೆಟರ್ಸ್ ಆ್ಯಂಡ್ ವರ್ಡ್ಸ್. ಪದ ಮತ್ತು ಅಕ್ಷರಗಳಲ್ಲಿ ಅವರು ಭಿನ್ನತೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಡಿಫಿಕಲ್ಟಿ ಇನ್ ಸ್ಪೆಲ್ಲಿಂಗ್ ವರ್ಡ್ಸ್. ಸ್ಪೆಲ್ ಮಾಡಲಿಕ್ಕೆ ಅವರಿಗೆ ತುಂಬ ಕಷ್ಟ ಆಗುತ್ತೆ. ಅವಾಯ್ಡಿಂಗ್ ಆ್ಯಕ್ಟಿವಿಟಿ ದಟ್ ಇನ್ವಾಲ್ವ್ ರೀಡಿಂಗ್. ಆ ಒಂದು ಓದ್ತಕ್ಕಂಥ ಒಂದು ಕ್ರಿಯೆಯಲ್ಲಿ ಚಟುವಟಿಕೆಯಲ್ಲಿ ಅವರು ತುಂಬ ನಿಯಂತ್ರಿಸ್ತಾರೆ ಅಥವಾ ಅವಾಯ್ಡ್ ಮಾಡ್ತಾರೆ. Second one is dyscalculia. Dyscalculia is the specific learn disability that causes difficulty in learning.
ಕಲಿಕೆಯಲ್ಲಿ ತುಂಬ ಅದಾದ ಮೀನ್ಸ್ ಅರ್ಥಮೆಟಿಕ್ ಅಂಡರ್ಸ್ಟ್ಯಾಂಡಿಂಗ್ ನಂಬರ್ ಆ್ಯಂಡ್ ಡೂಯಿಂಗ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಅಬೌಟ್ 3 to 6% of the population is affected with some degrees of dysclasia. ಅಂದರೆ ಇಲ್ಲಿ ಅರ್ಥಮೆಟಿಕ್ ಸಂಬಂಧಪಟ್ಟಂಥ ಮತ್ತು ಮ್ಯಾಥಮೆಟಿಕಲ್ ಸಂಬಂಧಪಟ್ಟಂಥ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗೋದನ್ನು ನಾವು ಇದರಲ್ಲಿ ಕಾಣ್ತೀವಿ. ಡಿಫಿಕಲ್ಟಿ ರೀಡಿಂಗ್ ಅನಲಾಗ್ ಕ್ಲಾಕ್ಸ್ನಲ್ಲಿ ಅವರು ತುಂಬ ಓದಲಿಕ್ಕೆ ಕಷ್ಟ ಆಗುತ್ತೆ. ಡಿಫಿಕಲ್ಟಿ ಇನ್ ಫೈಂಡಿಂಗ್ ವಿಚ್ ಆಫ್ 2 ನಂಬರ್ ಈಸ್ ಲಾರ್ಜರ್. ಅವರು ಎರಡಕ್ಕಿಂತ ಹೆಚ್ಚಿನ ಸಂಖ್ಯೆಗಳನ್ನು ಗುರುತಿಸಲಿಕ್ಕೆ ಆಗಲ್ಲ. ಇಶ್ಯೂಸ್ ಇನ್ ಸೀಕ್ವೆನ್ಸಿಂಗ್ ಥಿಂಗ್ಸ್. ಡಿಫಿಕಲ್ಟಿ ವಿತ್ ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್, ಅಡಿಷನ್ ಆ್ಯಂಡ್ ಡಿವಿಷನ್ ಟೇಬಲ್ಸ್, ಮೆಂಟಲ್ ಅರ್ಥಮೆಟಿಕ್ ಎಕ್ಸೆಟ್ರಾ. ಈ ರೋಗಕ್ಕೊಳಗಾದಂಥವರಲ್ಲಿ ಮಲ್ಟಿಪ್ಲಿಕೇಷನ್ನು, ಸಬ್ಸ್ಟ್ರಾಕ್ಷನ್ನು, ಅಡಿಷನ್ನು ಮತ್ತು ಡಿವಿಷನ್ ಟೇಬಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗೋದನ್ನು ನಾವು ಕಾಣ್ತೀವಿ. ಪ್ರಾಬ್ಲಮ್ಸ್ ವಿತ್ ಡಿಫರೆನ್ಷಿಯೇಟಿಂಗ್ ಬಿಟ್ವೀನ್ ಲೆಫ್ಟ್ ಆ್ಯಂಡ್ ರೈಟ್. ಇವ್ರಿಗೆ ಏನಾಗಿರುತ್ತೆ, ಯಾವುದು ಲೆಫ್ಟ್ ಯಾವುದು ರೈಟ್ ಅಂತಕ್ಕಂಥದ್ದು ಅರ್ಥ ಆಗೋದಿಲ್ಲ ಅಥವಾ ಸಮಸ್ಯೆ ಆಗುತ್ತೆ. ಡಿಫಿಕಲ್ಟಿ ವಿತ್ ಟೈಮ್ ಡೈರೆಕ್ಷನ್, ರೀಕಾಲಿಂಗ್ ಶೆಡ್ಯೂಲ್ಸ್, ಸೀಕ್ವೆನ್ಸಸ್ ಆಫ್ ಈವೆಂಟ್ಸ್, ಕೀಪಿಂಗ್ ಟ್ರ್ಯಾಕ್ ಆಫ್ ಟೈಮ್, ಫ್ರೀಕ್ವೆಂಟ್ಲಿ ಲೇಟ್ ಆರ್ ಅರ್ಲಿ. ರೀಕಾಲಿಂಗ್ ಶೆಡ್ಯೂಲ್ ಯಾವುದಾದ್ರು ಹೇಳಿದಾಗ ಅಥವಾ ಡೈರೆಕ್ಷನ್ ಕೊಟ್ಟಾಗ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಟೇಕ್ ಟೈಮ್ ಅಥವಾ ತುಂಬ ಮೋರ್ ಟೈಮ್ನ ತೊಗೊತಾರೆ. ರೆಸ್ಪಾಂಡೆನ್ಸು ತುಂಬ ಲೇಟಾಗಿರುತ್ತೆ. ಇನ್ಎಬಿಲಿಟಿ ಟು ಕಾನ್ಸಂಟ್ರೇಟ್ ಆಫ್ ಮೆಂಟಲ್ ಇಂಟೆನ್ಸಿವ್ ಟಾಸ್ಕ್. ಮಾನಸಿಕವಾಗಿ ಏನಾಗ್ತಾರೆ, ಇನ್ಎಬಿಲಿಟಿ ಅವರಿಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಮೂರನೇದು ಡೈಸ್ಗ್ರೋಫಿಯಾ. Dysgraphia is a specific learning disability that affects written expression. For example, difficulty with spelling. ಏನಾದ್ರು ಹೇಳಿದ್ದನ್ನು ರಿಪೀಟ್ ಮಾಡಲಿಕ್ಕೆ ಕಷ್ಟ ಆಗೋದನ್ನು ನಾವು ಇದರಲ್ಲಿ ಪ್ರಮುಖವಾಗಿ ಕಾಣ್ತೀವಿ. ಪೂರ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಟ್ರಬಲಿಂಗ್ ಪುಟಿಂಗ್ ಥಾಟ್ಸ್ ಆನ್ ಪೇಪರ್. ತುಂಬ ಹ್ಯಾಂಡ್ ರೈಟಿಂಗಲ್ಲಿ ಪೂರ್ ಇರ್ತಾರೆ. ಮತ್ತು ಪುಟಿಂಗ್ ಥಾಟ್ಸ್, ಏನಾದ್ರು ನಿಮಗೆ ಬಂದಿದ್ದನ್ನು ಬರೆಯ ಅಥವಾ ಆಲೋಚನೆಯನ್ನು ಬರೆಯ ಅಂತ ಅಂದರೆ ಹ್ಯಾವ್ ಟು ಟ್ರಬಲ್ ಆನ್ ಥಾಟ್ಸ್ ಆಫ್ ಪೇಪರ್. Symptoms of dysgraphia in schools going kids, difficulty in writing letters. ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಲ್ಲಿ ಈ ರೀತಿಯ ಒಂದು ಸಿಂಪ್ಟಮ್ಸ್ ಹೆಚ್ಚಾಗಿ ಕಾಣಬರುತ್ತೆ. ಟ್ರಬಲ್ ಇನ್ ಸ್ಪೇಸಿಂಗ್ ಲೆಟರ್ಸ್ ಕರೆಕ್ಟ್ಲಿ ಆಫ್ ದ ಪೇಜ್, ಡಿಫಿಕಲ್ಟಿ ಇನ್ ರೈಟಿಂಗ್ ಇನ್ ಎ ಸ್ಟ್ರೈಟ್ ರೈಟ್ ಲೈನ್. ಲೆಟರ್ಸ್ನ ಕರೆಕ್ಟ್ಲಿ ಬರಲಿಕ್ಕೆ ಪೇಜಲ್ಲಿ ಲೈನ್ ಬೈ ಲೈನು ಅವರಿಗೆ ಕಷ್ಟ ಆಗುತ್ತೆ. ಡಿಫಿಕಲ್ಟಿ ಇನ್ holding paper with one hand while writing with the other. Holding and controlling a pencil or other writing tools ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. Putting the right amount of pressure of the paper with a writing tool. Writing toolಲ್ಲಿ ಪ್ರೆಷರ್ ಇಟ್ಕೊಳ್ಳೋಕ್ಕಾಗ, ತುಂಬ ಒತ್ತಿ ಬರೀತಕ್ಕಂಥದ್ದು. Maintaining the right arm position and posture for writing. ಬರೀಲಿಕ್ಕೆ ತುಂಬ ಉದ್ದಕ್ಕೆ ಮಲಗಿಕೊಂಡು ಅಥವಾ ಇದು ಥರ ಬರೀತಕ್ಕಂಥದ್ದನ್ನು ಕಾಣ್ತೀವಿ. ಡೈಸ್ಪ್ರೇಕ್ಸಿಯಾ. ಫೋರ್ತ್ ಒನ್ ಡೈಫ್ರೆಕ್ಸಿಯಾ ಅಂತ ಡೆವಲಪ್ಮೆಂಟಲ್ ಕೋಆರ್ಡಿನೇಷನ್ ಡಿಸಾರ್ಡರ್, ಆಲ್ಸೋ ನೋನ್ ಆ್ಯಸ್ ಡೈಸ್ಪ್ರೇಕ್ಸಿಯಾ, ಈಸ್ ಎ ಕಂಡೀಷನ್ ಎಫೆಕ್ಟಿಂಗ್ ಫಿಸಿಕಲ್ into 0002 ordination. It causes a child to perform less well than expected in daily activities for their age and appear to move clumsily. ಯಾರು ಈ ಒಂದು ಇದಕ್ಕೆ ಒಳಗಾಗಿರ್ತಾರೋ ಅವರಲ್ಲಿ ಅಫೆಕ್ಟಿಂಗ್ ಫಿಸಿಕಲ್ ಕೋಷನ್ ತುಂಬ ಕಡಿಮೆ ಇರುತ್ತೆ. ಇಟ್ ಕಾಸಸ್ ಟು ಚೈಲ್ಡ್ ಫಾರ್ ಲೆಸ್ ವೆಲ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಡೈಲಿ ಆ್ಯಕ್ಟಿವಿಟೀಸ್. ದಿನನಿತ್ಯ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ತುಂಬ ಕಷ್ಟ ಆಗೋದನ್ನು ಕಾಣ್ತೀವಿ. ಐದನೇದು ಡೆವಲಪ್ಮೆಂಟಲ್ ಅಪೇಸಿಯಾ. ಅಫೇಸಿಯಾ ಈಸ್ ಆನ್ ಇಂಪಾರ್ಟೆಂಟ್ of language affecting the production or comprehension of speech and the ability to read or write. Aphasia is always due to injury to the brain, most commonly from a stroke, particularly in older individuals. Aphasia ಅಂತಕ್ಕಂಥದ್ದು ಒಂದು ಇಂಪೇರಿಮೆಂಟ್ ಆಫ್ ಲ್ಯಾಂಗ್ವೇಜನ್ನು ಅರ್ಥ ಮಾಡೋಕ್ಕಾಗದೇ ಇರತಕ್ಕಂಥ ಒಂದು ಅಫೆಕ್ಟ್ ಆದಂಥ ಒಂದು ಇದಾಗಿದೆ. ಇದು ಸ್ಪೀಚ್ ಆ್ಯಂಡ್ ಎಬಿಲಿಟಿ, ಮಾತು ಮತ್ತು ಅದರ ಸಾಮರ್ಥ್ಯ ಮತ್ತು ರೀಡ್ ಆ್ಯಂಡ್ ರೈಟ್ ಏನಿದೆಯಲ್ಲ ಇದನ್ನು
ಆಡಲಿಕ್ಕಾಗಲ್ಲ. ಆಲ್ವೇಸ್ ಡ್ಯೂ ಟು ಇಂಜುರಿ ಟು ದ ಬ್ರೈನ್. ಆ ಒಂದು ಮೆದುಳಿಗೆ ಇಂಜುರಿ ಆದ ರೀತಿಯಲ್ಲಿ ಅವ್ರಿಗೆ ಕಾನ್ಷಿಯಸ್ ಆಗುತ್ತೆ. ಮೋಸ್ಟ್ ಕಾಮನ್ಲಿ ಫ್ರಮ್ ದ ಸ್ಟ್ರೋಕ್ ಪರ್ಟಿಕ್ಯುಲರ್ಲಿ. ಯಾರಿಗೆ ಈ ಬ್ರೈನ್ ಸ್ಟ್ರೋಕ್ ಆಗಿರುತ್ತೆ ಅಂಥ ರೀತಿಯಂಥವ್ರಿಗೆ ಈ ಒಂದು ಇಂಡಿವಿಜುವಲ್ಸ್ಗೆ ನಾವು ಇದನ್ನು ನೋಡ್ತೀವಿ.